ಸಿದ್ಧಲಿಂಗೇಶ್ವರ ಅದು ಇದೆ. ನವ ಕರ್ನಾಟಕ ಇದೆ. ಯಾವ್ದಾದ್ರು ಒಂದು ಪುಸ್ತಕದ ಅಂಗಡಿಗೆ ಹೋಗಿ ಏನೇನಿದೆ ಅಂತ ನೋಡಿ. ನಿಮ್ಗೆ ಓದೋ ಅಭ್ಯಾಸ ಹೆಚ್ಚಿಲ್ಲ ಅಂತ ಹೇಳಿದ್ರು ಒಂದು ಪುಟ್ಟದು ಚಿಕ್ಕದು ಪುಸ್ತಕನೂ ಬರುತ್ತೆ. ನಮ್ಮಲ್ಲಿ ಇರ್ತಿರ್ಲಿಲ್ಲ ಹಾಗೆ. ನಮ್ಗೆ ಏನಲ್ಲಿ ಮನೇಲಿ ಏನು ಕೈಗೆ ಸಿಗ್ತಾ ಇತ್ತೋ ಅದನ್ನೇ ಓದ್ತಾ ಇದ್ದೆ. ಇನ್ನೂ ಒಂದು ಸ್ವಲ್ಪ ದೊಡ್ಡಾದ್ಮೇಲೆ ನಾನೇ ಒಂದು ಸ್ವಲ್ಪ ಒಬ್ಬಳೆ ಇದು ಸ್ವಲ್ಪ ಹೊರಗಡೆ ಇತ್ತು ನಮ್ಮ ಮನೆ. ಊರಿಂದ ಒಂದೆರಡು ಕಿಲೋಮೀಟರ್ ದೂರದ್ದು. ಆಮೇಲೆ ನನ್ನಲ್ಲಿ ಲೋಕಲ್ ಲೈಬ್ರರಿ ಇರ್ತಿತ್ತು. ಒಂದು ಹಳೆಯ ಕಾಲದ್ದು ಪುಟ್ಟದೊಂದು ಬಿಲ್ಡಿಂಗಲ್ಲಿ ಒಂದು ನಮ್ಮ ಮಡಿಕೇರಿ ಕೋಟೆ ಇದೆ. ನಿಮಗೆ ಯಾವಾಗಾದ್ರೂ ನೀವು ಮಡಿಕೇರಿಗೆ ಬಂದರೆ ಮಡಿಕೇರಿ ಕೋಟೆ ನೋಡಿರಂತ ಚೆನ್ನಾಗಿದೆ. ಅದರ ಒಳಗೆ ಒಂದು ಪುಟ್ಟ ಗ್ರಂಥಾಲಯ ಇರ್ತಿತ್ತು. ನಾನು ಇಡೀ ಬೇಸಿಗೆ ರಜಾ ಏನಿತ್ತೋ 2 ತಿಂಗಳು ರಜಾ ಸಿಗ್ತಿತ್ತಲ್ಲ ಎಲ್ಲ ಅಲ್ಲಿರ್ತಿದ್ದೆ. ಇದೆಲ್ಲ ಹೇಳಿ ಸುತ್ತಿ ಬಳಸಿ ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಈಗ ನೀವು ಸಣ್ಣ ಊರಲ್ಲಿ ಇದ್ರೂ ಸಹ ಏನೋ ಒಂದು ನಮಗಿಷ್ಟ ಇದ್ರೆ ನಮಗೇನೋ ಒಂದು ಅವಕಾಶಗಳನ್ನ ನಾವೇ ಕಲ್ಪಿಸ್ಕೊಳ್ಬೇಕಾಗತ್ತೆ. ಈಗ ಅವಕಾಶ ಬೆಂಗಳೂರಲ್ಲಿ ನನಗೂ ಅನಿಸ್ತಾ ಇತ್ತು. ನಾನು ನಿಮ್ಮ ವಯಸ್ಸಲ್ಲಿರುವಾಗ ಮೈಸೂರಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಬೆಂಗಳೂರಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದು, ಅಥವಾ ನಿಮಗೆ ಈ ಗುಲ್ಬರ್ಗ ಅಥವಾ ದೊಡ್ಡ ಯಾವುದಾದ್ರು ಒಂದು ಸಿಟಿಲಿ ಇದ್ದಿದ್ರೆ ಎಲ್ಲ ಕೈಗೆ ಸಿಕ್ಕುವಾಗ ಇರ್ತಿತ್ತು ಅಂತೆಲ್ಲ ಅನಿಸ್ತಾ ಇತ್ತು. ಆದರೆ ಈಗ ಹಿಂದೆ ನೋಡಿ ಯೋಚನೆ ಮಾಡುವಾಗ ಅನಿಸುತ್ತೆ, ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯಿತು. ಯಾಕೆಂದರೆ ಸಣ್ಣ ಊರಿಗೆ ಆಗುವಾಗ ನಮಗೆ ಸಮಯ ಜಾಸ್ತಿ ಸಿಗುತ್ತೆ. ದೊಡ್ಡ ಸಿಟಿಲಿ ಈಗ ನೀವು ಬೆಂಗಳೂರು ಅಂತ ಸಿಟಿಗೆ ಹೋದರೆ ಒಂದು ಕಡೆಯಿಂದ ಇನ್ನೊಂದು 5-6 ಕಿಲೋಮೀಟರ್ಸ್ ಹೋಗ್ಬೇಕಾದ್ರೆ 1 ಗಂಟೆ 1.5 ಗಂಟೆ ಬೇಕು. ಅದೇ ಅರ್ಧ ಒಂದು ಕೆಲಸ ಮಾಡಿ ಬರೋಷ್ಟರಲ್ಲೇ ಇಡೀ ದಿನ ಕಳೆದು ಹೋಗುತ್ತೆ. ಹಾಗೆ ಈ ಒಂದು ಸಣ್ಣ ಊರುಗಳೇನಿದೆಯಲ್ಲ, ಸಿಟಿಯವ್ರು ಕೂತ್ಕೊಂಡು ಹೇಳ್ತಾರೆ ನಿಮ್ಮ ಸಣ್ಣ ಊರಲ್ಲಿ ಏನಿದೆ ಅಂತ. ಸಣ್ಣ ಊರಲ್ಲಿ ನಮಗೆ ನಮ್ಮ ಭಾಷೆಯ ಒಂದು ಸ್ಟ್ರೆಂತ್ ಏನಿದೆಯೋ ಅದು ನಮಗೆ ಸಣ್ಣ ಊರುಗಳು ಸಿಗುತ್ತೆ. ನಮ್ಮ ಭೂಮಿಯಲ್ಲಿರುವ ಒಂದು ಸುವಾಸನೆ ಸಿಗೋದು ನಮಗೆ ಸಣ್ಣ ಊರಿಗೆ. ಈಗ ನಿಮ್ಮದು ಇಲ್ಲಿ ಬಯಲುಸೀಮೆಯ ಒಂದು ರೀಜನ್ ಇರ್ಬೋದು, ನಮ್ಮದು ಮಳೆ ಜಾಸ್ತಿ, ನಮ್ಮ ಮಲೆನಾಡು ಅದೇ ಬೇರೆ. ಆದರೆ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ಮಾತ್ರ ಇಟ್ಕೊಳ್ಬೇಡಿ. ಇದು ಬರೋದು ಸಹಜ. ಇದು ನಾವು ಮೊದಲು ನೋಡಿದರೆ ಅಥವಾ ಯಾರೋ ಸಿಟಿಗೆ ಹೋಗಿ ಸಿಟಿ ನಮ್ಮ ನೆಂಟರು ಬಂದು ಇಲ್ಲಿ ನಮ್ಮ ಮನೇಲಿರುವಾಗ ಏನೋ ಅದು ನಮ್ಮಲ್ಲಿ ಅದಿದೆ ಇದಿದೆ ಅಂತ ಹೇಳುವಾಗ ಬರುತ್ತೆ ಒಂಥರ ಸಹಜವಾಗಿ, ನಮಗೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ